ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ನಾವು ಆರಾಮಾಗಿದ್ದೇವೆ. ಇವತ್ತಿನ ವ್ಲಾಗ್ ಎಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಸಹ ಇಂಥ ಸನ್ನಿವೇಶ ಸೃಷ್ಟಿ ಆಗಿರ್ಬೋದು, ಅಥವಾ ಎಲ್ಲಾದರೂ ನೀವು ನೋಡಿರ್ಬೋದು, ಎಲ್ಲ ನಿಮ್ಮ ಮನೆಯಲ್ಲಿ ಸಹ ಹೀಗೆ ಆಗಿರ್ಬೋದು ಅಲ್ವಾ. ನಮ್ಮ ಮನೆಯಲ್ಲಿ ಅವಾಗವಾಗ ಈಗಿನ ಸನ್ನಿವೇಶ ನಡೀತಾ ಇರ್ತದೆ. ಆ ಸನ್ನಿವೇಶ ಯಾವುದಂತ ಮುಂದೆ ಹೇಳ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಅಮ್ಮ ಹೇಳಿ ಎಂತ ಏನು ಪಂಡ ಅದು ಗೊತ್ತುಂಡೆ. ಅಲ್ಪಾದ ಸಬ್ಸ್ಕ್ರೈಬರ್ಸ್ ತುಳು ಅರ್ಥ ಆಪುಚ್ಚಿ ಪನ್ಪೇರು ಆಗಲು ಕನ್ನಡ ವಿಡಿಯೋ ಮಲ್ಪರು ಪನ್ಪೇರು ಮುಲ್ಪ ಪೂರ ತುಳುಟು ವಿಡಿಯೋ ಮಲ್ತಿಂದ ಮಲ್ಪಲೆ ಪನ್ಪೇರು ಅಪ್ಪಾಗ ಅಂತ ಆತ ಕನ್ನಡ ವಿಡಿಯೋ ಮಲ್ಪ ತುಳುಟು ವಿಡಿಯೋ ಮಲ್ಪನ ಕನ್ನಡದಾಗಲೇ ಕನ್ನಡ ಮಲ್ಪ ತುಳುತಾಗಲೇ ತುಳುಟು ಅಂಚತ್ತು ಒಂದೇ ವ್ಲಾಗ್ ಮಲ್ಪಾರ ಅಪ್ಪನೇ ಅಪ್ಪನ ಕನ್ನಡನೇ ಮಲ್ಪ. ಸರಿ ಅಮ್ಮ ಪಂಡೀರು ಕನ್ನಡ ವ್ಲಾಗ್ ಮಲ್ಪೊಡಿಗೆ ಅಂಚಾನು ಕನ್ನಡ ವ್ಲಾಗ್ ಮಲ್ತೊಂದಿರಲ್ಲ ಅದಾದ ಸನ್ನಿವೇಶ ಪಂಡ ಗೈಸ್ ಏರ್ ಪೂರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಾರಿ ಗೈಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸೈಡಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತದೆ. ನೀವು ಆ ವಿಡಿಯೋವನ್ನು ಫಸ್ಟ್ ನೋಡ್ಬೋದು. ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ವಿಷಯ ಏನಂತ ಅಮ್ಮನೇ ಹೇಳ್ತಾರೆ. ಅಮ್ಮ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಎಂತ ಹೇಳಿ. ಎಂತ ನಿಮಗೆ ಗೊತ್ತುಂಟಲ್ಲ? ನನಗೆ ಗೊತ್ತಿಲ್ಲ. ಎಂತ ಹೇಳಿದರೆ ನಾನು ಅಂದ್ಕೊಳ್ತೇನೆ. ವಿಷಯ ಎಂತ ಗೊತ್ತುಂಟಾ, ಅಮ್ಮ ಫೇವರಿಸಮ್ ಮಾಡ್ತಾರಂತ ನನಗೆ ಅನಿಸ್ತದೆ ಒಂದೊಂದು ಸಲ. ಎಂತಕ್ಕೆ ಹೇಳಿದರೆ, ನಾನು ಕೆಲವು ಟೈಮಲ್ಲಿ ನಾನು ಅಮ್ಮನನ್ನು ಅಬ್ಸರ್ವ್ ಮಾಡಿದ್ದೇನೆ. ನಾನೆಂತಾದರೆ ಮಾತಾಡ್ತಿರ್ಬೇಕಾದ್ರೆ ಬೇಗ ಮಧ್ಯದಲ್ಲಿ ಬಂದು ಮಾತಾಡ್ತಾರೆ. ನನ್ನ ದೊಡ್ಡ ತಮ್ಮ ಮಾತಾಡುವಾಗ ಅವರೆಂತ ಸಹ ಮಾತಾಡೋದಿಲ್ಲ, ಅವನಿಗೆ ಸಪೋರ್ಟಿವ್ ಆಗಿರ್ತಾರೆ. ನನ್ನನ್ನು ಬ್ಲೇಮ್ ಮಾಡ್ತಾರೆ. ನನಗೆ ಅದು ಸ್ವಲ್ಪ ಬೇಜಾರಾಗ್ತದೆ. ಸಣ್ಣ ತಮ್ಮ ಹೇಳ್ತಾನೆ, ಸಣ್ಣ ತಮ್ಮ ಸಹ ಒಂದೊಂದು ಸಲ ಹಾಗೆ ಹೇಳ್ತಾನೆ. ಹೌದಮ್ಮ ನೀವು ಹಾಗೆ ಇದ್ರಿ ಗೊತ್ತಾಗೋದಿಲ್ಲ. ನಾನೆಂಥದ್ದು ಒಂದು ವಿಷಯ ಹೇಳಿದೆ, ಅದಕ್ಕೆ ನೀವು ಎಂತಕ್ಕೆ ಮಧ್ಯೆ ಮಾತಾಡಿದ್ದು? ನೀನು ಎಂತ ಹೇಳಿದಂತ ನನಗೆ ಗೊತ್ತಿಲ್ಲ. ನೀವು ಮಧ್ಯೆ ಮಾತಾಡಿದ್ರಿ. ನಿನ್ನೆ ನಾನು ಎಂಥದ್ದೊಂದು ವಿಷಯ ಹೇಳಿದೆ, ನೀವು ಅವನಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ರಿ. ನಿಮಗೆ ವಿಷಯ ಏನಂತ ಅರ್ಥ ಆಗಿದೆ, ಆದರೆ ಸಹ ಎಂತಕ್ಕೆ ಹಾಗೆ ಮಾಡೋದು ನೀವು ಎಂತ ಹೇಳಿದರೆ? ಮತ್ತೆ ನೀವು ಹೇಳಿದರೆ ಒಂದೊಂದ್ಸರಿ ಎಂತಕ್ಕೆ ನೀವು ಮಾತಾಡುವಾಗ, ಒಂದು ವೇಳೆ ನಾವೆಂತಂದರೆ ಮಾತಾಡ್ತಿರ್ಬೇಕಾದ್ರೆ, ನಾನು ತಮ್ಮ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಜಗಳ ಮಾಡುವಾಗ ನೀವೆಂತಕ್ಕೆ ಸಪೋರ್ಟ್ ಮಾಡೋದು ಅವನಿಗೆ? ನನಗೆ ಎಂತಕ್ಕೆ ಸಪೋರ್ಟ್ ಮಾಡ್ತೀರ? ನಾವು ಹೇಳಿ ಉತ್ತರ ಹೇಳಿ. ಎಂತ ಸಪೋರ್ಟ್ ಮಾಡುದು? ನೀವು ಎಂತಾದ್ರೂ ಹೇಳುವಾಗ ಯಾವಾಗ ಸಹ ಹಾಗೆ ಅವನಿಗೆ ಸಪೋರ್ಟ್ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡೋದಿಲ್ಲ. ನಾ ಎಲ್ಲರಿಗೂ ಒಂದೇ ಥರ ಸಪೋರ್ಟ್ ಮಾಡುದು. ಅವನು ಹೇಳ್ತಾನೆ ಮುನ್ನನಿಗೆ ಸಪೋರ್ಟ್ ಮಾಡೋದು ಅಂತ ಹೇಳ್ತಾನೆ. ನೀವು ಹಾಗೆ ಒಂದೊಂದ್ಸಲ ಹಾಗೆ ಮುನ್ನ ಹೇಳ್ತಾನೆ ನಿನ್ಗೆ ಸಪೋರ್ಟ್ ಮಾಡಿ, ಮುನ್ನ ಹೇಳುದಿಲ್ಲ ನನಗೆ ಸಪೋರ್ಟ್ ಮಾಡೋದಂತ, ಅವನಿಗೆ ಸಪೋರ್ಟ್ ಮಾಡೋದಂತ ಹೇಳುದು. ನೀವೆಂತಕ್ಕೆ ಹಾಗೆ ಮಾಡುದು? ಮತ್ತೆ ನಾನು ಮನೆಗೆ ಬಂದುಂಟಲ್ಲ, ಮನೆಗೆ ಬಂದರೆ ಸ್ವಲ್ಪ ಜಗಳ ಮಾಡ್ತಾರೆ. ಮತ್ತೆ ಮನೆಗೆ ಬಂದು ಇಲ್ಲಿಂದ ಹೊರಟಿ ಒಂದು ಅರ್ಧ ಗಂಟೆ ದಾರಿ ಸಹ ಹೋಗಿರುವುದಿಲ್ಲ. ಫೋನ್ ಬರ್ತದೆ, ಯಾವಾಗ ಬರ್ತಿ ಅಂತ ಕೇಳಿಕೆ. ಮನೆಗೆ ಹೋದ್ಯಾ, ಯಾವಾಗ ಬರ್ತಿ ಅಂತ ಕೇಳಿ. ಮತ್ತೆ ಮನೆಯಲ್ಲಿರುವಾಗ ಉಂಟಲ್ಲಿ ಹಸ್ಬೆಂಡ್ ಮನೆಯಲ್ಲಿರುವ ಬೆಳಿಗ್ಗೆ ತಿಂಡಿ ಆದ ಕೂಡಲೇ ಒಂದು ಫೋನ್ ಮಾಡ್ತಾರೆ. ಬೆಳಿಗ್ಗೆ ಪಾತ್ರೆ ತೊಳಿತಿರ್ಬೇಕಾದ್ರೆ ಒಂದು ಫೋನ್, ಬಟ್ಟೆ ಒಗಿಲಿಕ್ಕೆ ಹೋದಾಗ ಅಲ್ಲಿ ಒಂದು ಫೋನ್ ಮಾಡು, ಮತ್ತೆ ಅಕ್ಕಿ ಹಾಕ್ಲಿಕ್ಕೆ ಹೋಗುವಾಗ ಅಲ್ಲಿ ಒಂದು ಫೋನ್ ಮಾಡು, ಪದಾರ್ಥ ಮಾಡುವಾಗ ಫೋನ್ ಮಾಡು, ಊಟ ಮಾಡ್ತಿರ್ಬೇಕಾದ್ರೆ ಫೋನ್ ಮಾಡು. ದಿನಕ್ಕೆ ಒಂದು 10 ಸಲ ಫೋನ್ ಮಾಡ್ತಾರೆ. ಎಂತಂತ ಹೇಳಿ ಗೊತ್ತಾಗೋದಿಲ್ಲ. ಅಮ್ಮನವರೆಲ್ಲ ಫೇವರಿಸಮ್ ಮಾಡ್ತಾರೆ ಹೇಳಿ ನೀವು? ಇಲ್ಲ ಮತ್ತೆ ನೀವೆಂತಕ್ಕೆ ಹಾಗೆ ಮಾಡೋದು? ತುಂಬ ಸಲ ನೋಡಿದ್ವಿ ನಾವೆಲ್ಲ ಜಗಳ ಮಾಡುವ, ನೀವು ನಮಗೆಲ್ಲ ಸಪೋರ್ಟ್ ಮಾಡಿದಿಲ್ಲ, ಅವನಿಗೆ ಸಪೋರ್ಟ್ ಮಾಡೋದು. ಯಾವಾಗ ಅದೆಲ್ಲ ನಿಂದು ಸುಳ್ಳು. ನಿಮಗೆ ಹೇಳ್ತೇನೆ ಯಾವಾಗಂತ. ನೀವು ಮತ್ತೆ ಮೊನ್ನೆ ಸಹ ನೀವು ಕಾಲ್ಗೇಟ್ ವಿಷಯದಲ್ಲಿ ಸಹ ಮೋಸ ಮಾಡಿದ್ರಿ ನನಗೆ. ಹಾಗೂ ಸಹ ನೀವು ಸತ್ಯ ಹೇಳ್ಬೋದಿತ್ತಲ್ಲ. ನಿಮಗೆ ಎಂತ ಸತ್ಯ ಹೇಳ್ಬೋದಿತ್ತಲ್ಲ. ಸತ್ಯ ಹೇಳಿದ್ರೆ ನೀವು ಮೋಸ ಮಾಡಿದಂತೆ. ಕಾಲ್ಗೇಟ್ ಅಂದರೆ ಅವನಿಗೆ ಎಂತಕ್ಕೆ ಕೊಟ್ಟ, ನನಗೆ ಕೊಡ್ಬೋದಿತ್ತಲ್ಲ. ಅದು ಹೇಳಿ. ಅದಕ್ಕೆ ಉತ್ತರ ಹೇಳುದಿಲ್ಲ. ಅಯ್ಯೋ ದೇವಾ. ಈಗೆಂತಕ್ಕಮ್ಮ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿ? ಮಾತಾಡ್ಬೇಕು, ನೀವು ಮಾತಾಡ್ಬೇಕು, ಸ್ವಲ್ಪ ಮಾತಾಡಿ. ಎಂತ ಮಾತಾಡಿ? ಕ್ಯಾಮರಾ ಆಫ್ ಆಗಿದ್ರೆ ಈಗ ಬಾಯಿ ಮುಚ್ಚಿಸಿ ಬಿಡ್ತೀರಿ. ಸುಳ್ಳಲ್ಲ ಹೇಳಿದ್ದು. ಕ್ಯಾಮರಾ ಆಫ್ ಮಾಡಿದ್ರೆ ನೀವು ನನಗೆ ಬಾಯಿ ಮುಚ್ಚಿಸಿ ಬಿಡ್ತೀರಿ. ಈಗೆಂತಕ್ಕ ಮಾತಾಡುದಿಲ್ಲ? ಮಾತಾಡಿ ನೀವು ಒಂದೊಂದ್ಸಲ. ಅದಕ್ಕೆ ಜಾಸ್ತಿ ಆಸೆ ಮಾಡ್ಬೇಕು ಇಲ್ಲಿ ಬಂದಾಗ. ಮತ್ತೆ ಎಂತ ಮಾಡುದು? ನೀವು ಆಸೆ ಮಾಡುದಿಲ್ಲ, ಬೈತೀರಿ ಇಲ್ಲಿ ಬಂದಾಗ. ಅಲ್ಲಿರುವಾಗ ಮಾತ್ರ ಗಡಿ
ಮತ್ತು ಎಂತ ಗೊತ್ತುಂಟ ಗೈಸ್, ಇದು ನಮ್ಮದು 3 ಜನರು ಇದು ಹೆಚ್ಚಿನ ಮನೆಯಲ್ಲಿ ನಡೀತದೆ ಹೀಗಿನ ಒಂದು ಸನ್ನಿವೇಶ. ನಾನು ಸಹ ನೋಡಿದ್ದೇನೆ ಕೆಲವೊಂದು ಮನೆಯಲ್ಲಿ. ನೀವು ಅವನನ್ನು ತುಂಬ ಆಸೆ ಮಾಡ್ತೀರಿ, ಅಕ್ಕನನ್ನು ತುಂಬ ಆಸೆ ಮಾಡ್ತೀರಿ, ತಮ್ಮನನ್ನು ತುಂಬ ಆಸೆ ಮಾಡ್ತೀರಿ, ಅಣ್ಣನನ್ನು ತುಂಬ ಆಸೆ ಮಾಡ್ತೀರಿ, ನನಗೆ ತುಂಬ ಬೈತೀರಿ ಹಾಗೆಲ್ಲ ಹೇಳೋದು ನಾನು ಕೇಳಿದ್ದೇನೆ ತುಂಬ ಮನೆಯಲ್ಲಿ. ನನ್ನ ಫ್ರೆಂಡ್ಸ್ ಮನೆಯಲ್ಲಾಗಿರ್ಬೋದು, ರಿಲೇಟಿವ್ಸ್ ಮನೆಯಲ್ಲಾಗಿರ್ಬೋದು, ಕೆಲವೊಂದು ಮನೆಗಳಲ್ಲಿ ನಾನು ಕೇಳಿದ್ದೇನೆ ಹಾಗೆ. ಅಮ್ಮನಿಗೆ ಹೇಳೋದು, ನಮಗೆ ನೋಡಿ ಯಾರು ತುಂಬ ಇಷ್ಟ ಆಗಿರ್ತಾರೆ ಅವರ ಹತ್ರ ನಾವು ಜಗಳ ಮಾಡೋದು ಜಾಸ್ತಿ ಅಲ್ವಾ. ಈಗ ನನಗೆ ಅಮ್ಮ ಇಷ್ಟ ಆದರೆ ತುಂಬ, ಅಮ್ಮ ಎಲ್ಲರಿಗೂ ಸಹ ಇಷ್ಟ, ಅಮ್ಮ ಎಲ್ಲರಿಗೂ ಸಹ ಇಷ್ಟ ಇರ್ತದೆ. ನಮಗೆ ತುಂಬ ಯಾರು ಇಷ್ಟ, ನಾವು ತುಂಬ ಯಾರನ್ನು ಇಷ್ಟಪಡ್ತೇವೆ ಅವರ ಹತ್ರ ಜಾಸ್ತಿ ಜಗಳ ಆಗುದು ನಮಗೆ. ನಾವು ಯಾರನ್ನು ತುಂಬ ಇಷ್ಟಪಡ್ತೇವೆ ಅವರ ಹತ್ರ ಜಾಸ್ತಿ ಜಗಳ ಮಾಡೋದಂತೆ ಹಾಗೆ. ಮನೆಗಳಲ್ಲಿ ನೋಡಿದ್ದೇನೆ ನಾನು. ನೀವು ಅಣ್ಣನನ್ನು ಜಾಸ್ತಿ ಇಷ್ಟಪಡ್ತೀರಾ, ಅಕ್ಕನನ್ನು ಜಾಸ್ತಿ ಇಷ್ಟಪಡ್ತೀರಾ, ಅವಳು ಹೇಳಿದಾಗೆ ಹೇಳ್ತೀರಿ, ಇವಳು ಹೇಳಿದಾಗೆ ಹೇಳ್ತೀರಿ, ನನಗೆ ಬೈತೀರಿ ಹಾಗೆ ಹೀಗೆ ಅಂತ. ನಾವು 3 ಜನ ಸಣ್ಣದಿರಬೇಕಾದ್ರೆ ಒಂದ್ಸಲ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತಲ್ಲಿ. ಎಂತ ಹೇಳಿದರೆ, ನನ್ನ ಸಣ್ಣ ತಮ್ಮ ಇದ್ದಾನೆ, ಅವನ ಒಂದ್ಸಲ ಹೇಳಿದ, ನಾವು ಸಣ್ಣದಿರಬೇಕಾದ್ರೆ ಉಂಟಲ್ವಾ ತುಂಬ ಜಗಳ ಮಾಡ್ತಿದ್ವಿಯಲ್ಲಮ್ಮ. ಜೋರು ಯಾರು ಸಣ್ಣದಿರಬೇಕಾದ್ರೆ? ಸಣ್ಣದಿರುವಾಗ ಜೋರು ನೀನೆ. ಎಲ್ಲಿ ನಾನು ಜಗಳ ಮಾಡಿದೆ ಎಂತ ಹೇಳಿದರೆ, ನಾವು 3 ಜನ ನಾನು ನನ್ನದಿಬ್ರು ತಮ್ಮಂದಿರು ಎಂತ ಹೇಳಿದೆ ಜಗಳ ಮಾಡ್ತಿರ್ಬೇಕಾದ್ರೆ ಹೊಡ್ಕೊಳ್ಳುದು, ಮತ್ತೆ ಎಂತ ಹೊಡ್ಕೊಳ್ಳುದು. ಅದು ಬರಲೇ ಇಲ್ಲ. ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ ಅಕ್ಕ ಅಂತ ಹೇಳಿ ಇವನ್ ಸೀದಾ ಓಡಿ ಹೋದದ್ದು ಇದ್ರಿ. ಹಾಗೆ ಸಣ್ಣದಿರುವಾಗೆಲ್ಲ ಗಮ್ಮತ್ತಾಗ್ತಿದ್ದು ನಾವು ಫೈಟಿಂಗ್ ಎಲ್ಲ. ಮತ್ತೆ ಬಂದು ಎಂತಾಯ್ತು ಕೇಳು, ಮತ್ತೆ ಬಂದು ಯಾರು ವಿನ್ ಅಂತ ಕೇಳ್ತಿದ್ದ, ಹಾಗೆಲ್ಲ ಮಾಡ್ತಿದ್ದವ ಎಲ್ಲ. ಪಾಪ ಇದ್ದಾರೆ. ಇಲ್ಲ ಎಂತ ಗೊತ್ತುಂಟ ಗೈಸ್, ಅಮ್ಮ ಫೇವರಿಸಮ್ ಮಾಡೋದಿಲ್ಲ. ಅಮ್ಮ ಎಲ್ಲರಿಗೆ ಸಹ ಒಂದೇ ಥರ ನೋಡ್ತಾರೆ. ನಮಗೆ ಹಾಗೆ ಅನಿಸುವುದು ಎಂತಂತ ಗೊತ್ತಿಲ್ಲ, ಆದರೆ ಅಮ್ಮ ಎಲ್ಲರನ್ನು ಸಹ ಒಂದೇ ಇಷ್ಟಪಡ್ತಾರೆ. ನಮಗೆ ಹಾಗೆ ಒಂದೊಂದು ಸಲ ಅನಿಸೋದು, ನಾವು ಎಂತಾದರೂ ಒಂದು ಕೆಲಸ ಹೇಳಿದರೆ ಅಮ್ಮ ಮಾಡದಿದ್ದರೆ, ಅಂದರೆ ನನಗೆ ಅಮ್ಮ ಜ್ಯೂಸ್ ಮಾಡಿಕೊಡಿ ಅಂತ ಹೇಳಿದಾಗ ಒಂದು ಮಾಡಿಕೊಡೋದಿದ್ದರೆ, ಅದೇ ಸಂದರ್ಭದಲ್ಲಿ ನಮ್ಮ ಒಡ ಹುಟ್ಟಿದವರು ಯಾರಾದರೂ ತಮ್ಮ ಅಕ್ಕ ತಂಗಿ ಯಾರಾದರೂ ಬಂದು ಎಂತಾದರೂ ಒಂದು ಕೆಲಸ ಮಾಡಿದರೆ ಅದನ್ನು ಮಾಡಿಕೊಟ್ಟರೆ ನಮಗೆ ಯಾವಾಗ ಅನಿಸುತ್ತೆ, ಹೋ ಇವರು ಫೇವರಿಸಮ್ ಮಾಡ್ತಾರೆ. ಊಟಕ್ಕೆ ಚಪಾತಿ ಮಾಡುವ ಅಂದರೆ ಚಪಾತಿ ಎಲ್ಲ ಈಗ ಮಾಡಿಟ್ಟಾಗಿದೆ, ಇದನ್ನಿನ್ನು ಕಾಯಿಸಬೇಕು. ಓಕೆ ಗೈಸ್, ನಾನು ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.